ಹೈಕಮಾಂಡಪ್ಪ ಅಂತಂದ್ರೆ ಈ ದೇಶವನ್ನು ನಮ್ಮನ್ನು ಎಲ್ಲ ಜಾತಿ ಧರ್ಮ ದುಡ್ಡಿದ್ದಂಥವರು ಕಾರ್ಪೊರೇಟ್ಗಳು ಬಂಡವಾಳಶಾಹಿಗಳು ಪಾಳೆಗಾರರು ಇವರೆಲ್ಲ ಹೈಕಮಾಂಡನೇ ಇವ್ರದ್ದೇ ಮಾತ್ರ ಇದು ಎಷ್ಟು ಅದರಪ್ಪ ಈ ದೇಶದಲ್ಲೇ ಪರ್ಸೆಂಟ್ ಎಷ್ಟು ಜನ ಅದಾರೆ ಇವರು ಅವರೆಲ್ಲ ಕೂಡಿದ್ರು 3% ಹಾಕಾರೋ 4% ಹಾಕಾರೋ 5% ಹಾಕಾರೋ ಮುಗಿದೋಯ್ತು 5 ತಲೆಬಾರ್ದು ಹೋಗ್ತದೆ ಇನ್ನು 5% ಉದ್ಯೋಗದಲ್ಲಿದ್ದಂಥವ್ರು ಉದ್ಯೋಗದಲ್ಲಿ ಯಾವುದು ಸರ್ಕಾರಿ ನೌಕರಿಯಲ್ಲಿದ್ದಂಥವ್ರು ಅವರು 4-5% ಬರ್ತಾರೆ ಈ 10% ಏನದಲ್ಲ ಇವರಿದ್ದಂಥವ್ರು ಈ ದೇಶದ ಹೈಕಮಾಂಡ್ಗಳು ಯಾಕೆ ಇಡೀ ದೇಶದ ಬಂಡವಾಳ ಇವ್ರಿಗೆ ಅವ್ರು ಹೇಳಿದ್ದ ಆಟ ಅವ್ರು ಹೇಳಿದ್ದ ಸರ್ಕಾರ ಅವ್ರು ಹೇಳಿದ್ದ ಕಾನೂನು ಇವತ್ತು ನೋಡಿರಿ ಕಾರ್ಮಿಕರ ಕಾನೂನುಗಳು ಕಾರ್ಮಿಕರಿಗೆ ಏನೂ ಇಲ್ಲ ಏನೇನೂ ಇಲ್ಲ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ವತಃ ಅವರು ಒಂದಿಷ್ಟು ತಪ್ಪು ಮಾಡಿದರು ಹಿಂದೆ ಅದಕ್ಕೆ ಇವತ್ತು ಶಿಕ್ಷೆ ಅನುಭವಿಸೋದು ಪ್ರಸಂಗ ಬಂದುಬಿಟ್ಟದ ಕಾಂಟ್ರಾಕ್ಟ್ ಲೇಬರರ್ಸ್ ಏನೂ ಅವ್ರಿಗಿಲ್ಲ ಅವ್ರ ಹೆಸರು ಇರೋದಿಲ್ಲ ಮತ್ತೊಂದು ಇರೋದಿಲ್ಲ ಪಗಾರದ ಇವತ್ತು ತೊಗೊಂಡಿದ್ದು ಹೆಸರು ಸಹಿತ ಇರೋದಿಲ್ಲ ಕೊಡ್ತಾರೆ 500 ಅಂತ ಹೇಳ್ತಾರೆ 300 ಕೊಡ್ತಾರೆ 500 ಸಹಿತ ಹೊಡೆದ್ರೆ ಕಳಿಸಿ ಬಿಡ್ತಾರೆ ಉಳಿದು ಯಾವ ಸವಲತ್ತುಗಳಿಲ್ಲ ಕಾರ್ಮಿಕ ಅಂದ್ರೆ ಏನಪ್ಪ ಇವತ್ತು ಕೂಲಿ ಅಂದ್ರೆ ಏನಪ್ಪ ಇವತ್ತು ರೈಸ್ ಅಂದ್ರೆ ಏನಪ್ಪ ಅಂತಂದ್ರೆ ಇವತ್ತು ಯಾವುದೇ ಸವಲತ್ತುಗಳಿಲ್ಲದಂತಹ ದುಡಿಯುವ ಯಂತ್ರ ಇವರಿಗೆಲ್ಲ ಇವತ್ತು ಹೈಕಮಾಂಡ್ ಯಾರಪ್ಪ ಅಂತಂದ್ರೆ ರಾಜಕಾರಣಿಗಳು ಇದಕ್ಕೆಲ್ಲ ಹೈಕಮಾಂಡ್ ಯಾರಪ್ಪ ಅಂದ್ರೆ ಧರ್ಮಗುರುಗಳು ಇದೆಲ್ಲ ಹೈಕಮಾಂಡ್ ಯಾರಪ್ಪ ಅಂತಂದ್ರೆ ಜಾತಿ ಮಠಗಳ ಮತ್ತು ಉದ್ಯಮಿಗಳ ಮಾಲೀಕರು ಇವರೆಲ್ಲ ಕೊಡ್ಕೊಂಡು ಇವತ್ತು ದೇಶಕ್ಕೆ ಹೈಕಮಾಂಡ್ ಆಗಿದ್ದಾರೆ 5-10% ಜನ 5% ಅದು ಉಳಿದವರೆಲ್ಲರೂ ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೋಗುವಂಥ ಜೀತದಾಳಗಳಂದಂಗೆ ಆಗಿ ಹೋಗ್ಬಿಟ್ಟಿದ್ದಾರೆ ಇವತ್ತು ಕೂಲಿಕಾರ ಇರ್ಬೋದು ಕಾರ್ಮಿಕರು ಇರ್ಬೋದು ಮತ್ತವ್ರು ಇರ್ಬೋದು ದುಡಿಯೋವರೆಗೆ ಒಟ್ಟಾರೆ ಸರ್ಕಾರಿ ನೌಕರಿಗಳಂತ ಇವತ್ತು ಇಲ್ದಂಗೆ ಆಗಿ ಹೋಗ್ಬಿಟ್ಟಿದ್ದಾವೆ ಯಾಕಪ್ಪ ಅಂತಂದ್ರೆ ಆ ಪ್ರಮಾಣದ ನಮ್ಮಲ್ಲೇ ಈ ಎಲ್ಲ ಹೈಕಮಾಂಡ್ಗಳು ಬೆಳೆದು ನಿಂತುಬಿಟ್ಟಿದ್ದಾವೆ ಅನ್ನುವಂಥ ಮಾತನ್ನು ಅತ್ಯಂತ ನೋವಿನಿಂದ ಸವಿತಾ ನಾಗಭೂಷಣ್ ಅವರು ತಮ್ಮ ಫೇಸ್ಬುಕ್ನಿಂದ ಬರ್ಕೊಂಡಿದ್ದಾರೆ ಹೇಳಿದ್ದಾರೆ ಅದ್ರ ಬಗ್ಗೆ ಏನೋ ಒಂದಿಷ್ಟು ಮಾತಾಡ್ಬೇಕು ಅನಿಸ್ತು ನಿಮ್ಮ ಜೊತೆ ಮಾತಾಡಿದೆ ಸರಿ ಮಾತಾಡಿದಾರಲ್ಲ ಸವಿತಾ ನಾಗಭೂಷಣ್ ಅವರು ನೋಡಿರಿ ಸರಿ ತಪ್ಪನ್ರಿ ನೋಡ್ರಿ ಲೈಕ್ ಮಾಡಿ ಡಿಸ್ಲೈಕ್ ಮಾಡಿರಿ ಮಾತಾಡ್ತಾ ಇರ್ರಿ ಸವಿತಾ ನಾಗಭೂಷಣ್ ಅವರು ಹೇಳಿದ್ರಲ್ಲಿ ಭಾಳಷ್ಟಲ್ಲ ಮ್ಯಾಕ್ಸಿಮಮ್ ಸತ್ಯಗಳಿದ್ದಾವೆ ಅಂತ ಹೇಳ್ತಾ ಯಾಕೆ ಶಿಕ್ಷೆ ನೀವು ಜರ್ದ ಸೇರಿಸ್ತಾರೆ ಸತ್ಯ ಕೈಗಳು ವಂದನೆಗಳು